ರೀ, ಭಾವನಾ ಫೋನ್ ಮಾಡ್ತಿದ್ದಾಳೆ. ಈಗಿಂದ ಅವಳ ಬಗ್ಗೆ ಮಾತಾಡ್ತಾ ಇದ್ದು. ಅವಳು ಫಾರಿನಲ್ಲಿ ಇದ್ರೂ ಮನಸ್ಸೆಲ್ಲ ಮನೇಲೇ ಇರುತ್ತೆ. ಕೇಳಿ ಏನಂತ. ಭಾವನಾ ಹೇಳಮ್ಮ. ಅಮ್ಮ, ಅದು ನನ್ನ ತಾಳಿ ಕಾಣಿಸ್ತಿಲ್ಲಮ್ಮ. ಏನ್ ಹೇಳ್ತಿದ್ಯಮ್ಮ? ಹ್ಞೂನಮ್ಮ, ಹೊರಗೆ ಹೋಗೋಕ್ಕೆ ಅಂತ ನಾವು ರೆಡಿ ಆಗ್ತಿದ್ವಿ. ಹಾಗೆ ನೋಡಿದ್ರೆ ಕುತ್ತಿಗೆಯಲ್ಲಿ ತಾಳಿ ಇಲ್ಲ. ಇಲ್ಲೇ ಎಲ್ಲಾದರೂ ಬಿದ್ದಿರಬಹುದು ಅಂತ ರೂಮ್ ಬರ್ತಿ ಹುಡುಕಿದ್ದೀವಿ, ಆದರೂ ಸಿಕ್ಕಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ, ಅದಕ್ಕೆ ನನಗೆ ಫೋನ್ ಮಾಡಿದೆ. ನೋಡು, ಹೀಗೆಲ್ಲ ಮದುವೆ ಆಗಿರೋ ಹೆಣ್ಣು ಖಾಲಿ ಕುತ್ತಿಗೆಯಲ್ಲಿ ಇರಬಾರ್ದು. ಅಲ್ಲೆಲ್ಲಾದ್ರೂ ಅರ್ಶನ ದಾರ ಸಿಕ್ಕಿದ್ರೆ ಅದನ್ನ ಕಟ್ಕೊಳ್ಳಮ್ಮ. ಅದೆಲ್ಲಮ್ಮ ಸಿಗುತ್ತೆ, ನನಗೆ ಗೊತ್ತಿಲ್ಲ. ನೋಡು, ಅಲ್ಲಿ ಯಾರನ್ನಾದ್ರೂ ಕೇಳು. ಅಂಗಡಿಯಲ್ಲಿ ಸಿಗದೆ ಹೋದ್ರೂ ಯಾವ್ದಾದ್ರೂ ದೇವಸ್ಥಾನದ ಆಚೆ ಇದ್ದೇ ಇರತ್ತಮ್ಮ, ಅದನ್ನ ತಗೊಂಡು ಕಟ್ಕೊಳ್ಳಮ್ಮ. ಸರಿ ಅಮ್ಮ, ನನಗದು ಸಿಕ್ಕಾದ್ಮೇಲೆ ಫೋನ್ ಮಾಡ್ತೀನಿ. ಹಾ. ಏನಾಯ್ತು ಲಕ್ಷ್ಮಿ? ಏನ್ರಿ ಇದು? ಲಕ್ಷ್ಮತೆ ಏನಂದ್ರು? ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಹೋಗಿ ಅರ್ಶನದ ಕೊಂಬು ಕಟ್ಟಿಸ್ಕೊಂಬ ಅಂತ ಹೇಳಿದ್ರು. ಹೌದಾ, ಸರಿ ಮೇಡಮ್ರೆ, ಒಂದು ನಿಮಿಷ ರೀ. ಸರಿ ಆಯ್ತು ಮೇಡಮ್ರೆ, ಇಲ್ಲೇ ಹತ್ತಿರದಲ್ಲೇ ಸೀತಾಮಾತೆ ದೇವಸ್ಥಾನ ಇದೆಯಂತೆ. ನೀವು ಬೇರೆ ರೆಡಿ ಆಗಿಬಿಡಿ, ಹೋಗ್ಮಾ. ಸರಿ. ಈಗಿನ್ನೂ ಹೆಣ್ಮಕ್ಳು ಫಾರಿನ್ಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಖುಷಿ ಪಡ್ತಾ ಇದ್ದು. ಅಷ್ಟರಲ್ಲಿ ಕೆಟ್ಟ ಸುದ್ದಿ ಬಂತು. ಏನದು ಕೆಟ್ಟ ಸುದ್ದಿ? ಏನೂ ಇಲ್ಲ ಸಂತು. ಪರವಾಗಿಲ್ಲ ಹೇಳಿ. ಈ ಮನೆಯಲ್ಲಿ ಒಳ್ಳೆ ಸುದ್ದಿನ ಕೇಳಿಸ್ಕೊಳ್ಳೋ ಭಾಗ್ಯ ನಮ್ಮ ಕಿವಿಗೆ ಎಲ್ಲಿದೆ ಹೇಳಿ. ಸಂತು, ಅದು ಭಾವನಾ ಫಾರಿನ್ಗೆ ಹೋಗಿದ್ದಾಳಲ್ಲ, ಅಲ್ಲಿ ಅವಳು ತಾಳಿ ಕಳೆದೋಯ್ತಂತೆ. ಏನು ಹೇಳ್ತಿದ್ದೀರಮ್ಮ? ಅವಳಿಗೇನು ಪ್ರಜ್ಞೆ ಇರಲಿಲ್ವಾ? ಅವಳು ಏನು ಮಾಡ್ತಿದ್ಲಂತೆ? ಸಂತು, ಫಾರಿನ್ಗೆ ಹೋಗಿ ಗೊತ್ತಾಗತ್ತೆ, ತಾಳಿನ ಕಾಪಾಡ್ಕೊಳ್ಳೋ ಗೊತ್ತಾಗಲ್ವಾ? ಹೆಚ್ಚಾದ್ರೂ ಕದ್ದು ಮುಚ್ಚಿ ಕಟ್ಟಿ ತಾಳಿ ಅಲ್ವಾ? ಯಾವನ ಕಟ್ಕೊಂಡು ಹೋಗಿದ್ದಾನೆ ಅಷ್ಟೇ. ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ತಾಳಿ ಹೇಗೆ ಕಟ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದು ನಮ್ಮ ಕುತ್ತಿಗೆಯಲ್ಲಿ ಇರೋದು ಮುಖ್ಯ. ಈ ರೀತಿ ಲಾಜಿಕ್ ಆಗಿ ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರ. ಹೇಗ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಇದೆಯಲ್ಲ, ಮಾಡಿಸ್ಕೊಡ್ತಾರೆ. ಅವ್ರ ಮಾವ ದೊಡ್ಡ ಮಿನಿಸ್ಟರ್ ಅಲ್ವಾ, ಮಾಡಿಸ್ಕೊಡೋಕೆ ಕೇಳಿದ್ರೆ ಆಯಿತು. ಇಲ್ಲ ಅಂದರೆ ನೀವೇ ಎಲ್ಲ ಕದ್ದು ಮುಚ್ಚಿ ಇಟ್ಟಿರ್ತೀರಲ್ಲ ದುಡ್ಡು, ಅದರಲ್ಲಿ ಮಾಡಿಸ್ಕೊಡಿ. ನಿಮಗೆ ಗಂಡು ಮಕ್ಕಳಿಗೆ ಕೊಡೋಕ್ಕಿಂತ ಹೆಣ್ಣು ಮಕ್ಕಳಿಗೆ ಕೊಡೋದ್ರಲ್ಲೇ ಆಸಕ್ತಿ ಜಾಸ್ತಿ ಅಲ್ವಾ? ತುಂಬಿ ಕೊಡಿ. ರೀ, ಏನ್ರಿ ಇವನು? ಯಾಕ್ರಿ ಇವನು ಹೀಗೆಲ್ಲ ಮಾತಾಡ್ತಾನೆ? ಭಾವನಾ ಪಾಪ ಇವನ್ ಸ್ವಂತ ತಂಗಿ, ಅವಳು ತಾಳಿ ಕಳ್ಕೊಂಡು ಕಷ್ಟಪಡ್ತಿದ್ರೆ ಇವನು ಹೇಗೆಲ್ಲ ಮಾತಾಡ್ತಾನೆ ನೋಡಿ. ಅವನಿಗೆ ಕಳ್ಕೊಂಡವ್ರ ಕಷ್ಟ ಗೊತ್ತಿಲ್ಲ ಲಕ್ಷ್ಮಿ. ಒಂದಲ್ಲ ಒಂದಿನ ಗೊತ್ತಾಗ್ತದೆ. ಅವನ ಮಾತೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಪ್ರಕಾಶಣ್ಣ, ಚೆಲ್ವಿ, ಚೆನ್ನಾಗಿದ್ದೀರೇ? ಓ ಚೆನ್ನಾಗಿದ್ದೀವ. ನೀನ್ ಹೇಗಿದ್ದೀವ? ಹಾ ಪ್ರಕಾಶಣ್ಣ, ನಾನ್ ಚೆನ್ನಾಗಿದ್ದೀನಿ. ಏನು ಇತ್ತೀಚೆಗೆ ಈ ಕಡೆ ಬರೋದೇ ಕಮ್ಮಿ ಆಗ್ಬಿಟ್ಟೈತೆ? ಎಲ್ಲವ ಪಾರ್ಟಿ ಕೆಲಸ ಅಂತ ಓಡಾಡ್ತಾ ಇರ್ತೀನಿ. ನನ್ ಬಿಸ್ನೆಸ್ ಎಲ್ಲ ಹುಡುಗರು ನೋಡ್ಕೊತಾವ್ರೆ. ಅದ್ ಸರಿ, ನಿನ್ ಹೂವಿನ ವ್ಯಾಪಾರ ಹೆಂಗದೆ? ಮಾಮೂಲಿ ಅಣ್ಣ, 6 ಕತ್ತಾ ಇಲ್ಲ 3 ಕಿಳಿತಾ ಇಲ್ಲ, ಹಂಗೆ ನಡೀತೈತೆ. ನೀನ್ ನೋಡಿದ್ರೆ ಏನೋ ಕಷ್ಟದಲ್ಲಿ ಇರಂಗಿದೆ ಅಂತ ಕಾಣಿಸ್ತೈತೆ ಕಣವ. ನೀನು ದುಡ್ಡಿನ ವಿಚಾರದಲ್ಲಿ ಶುದ್ಧ ಹಸ್ತ ಅಂತ ನನಗೆ ಗೊತ್ತು. ನನ್ನ ಹತ್ರ ತಗೊಂಡಿದ್ದ ದುಡ್ಡನ್ನ ನೀನು ಸರಿಯಾದ ಟೈಮ್ ವಾಪಸ್ ಕೊಟ್ಟಿದ್ಯಾ. ಹಂಗಂದ್ಮೇಲೆ ನಿನಗೆ ನಾನು ಸಹಾಯ ಮಾಡದೇ ಇರ್ತೀನಾ?
ಹಂಗೇನಿಲ್ಲ ಅಣ್ಣ, ಈಗ ಸದ್ಯಕ್ಕೆ ಸಾಲ ತಗೊಂಡು ಜೀವನ ಮಾಡೋ ಪರಿಸ್ಥಿತಿನಾಗ ನಾನಿಲ್ಲ. ಹಂಗೇನಾರ ಬೇಕು ಅಂದರೆ ನಿಮ್ಮ ಹತ್ರನೇ ಕೇಳ್ತೀನಿ. ಸರಿನವ್ವ, ಆಯ್ತು. ಚೆಲ್ವಿ, ಇದೇನವ್ವ ಕತ್ತಲ್ ಮಾಂಗಲ್ಯದ ಸರ ಅದೇ ಅಲ್ಲ, ಮದುವೆ ಆಯ್ತಾ? ನನ್ಗೊಂದು ಮಾತು ಹೇಳಿಲ್ವಲ್ಲವೋ? ಹಂಗೇನಿಲ್ಲ ಅಣ್ಣ, ಅದು ಏನೇನೋ ಆಗೋಯ್ತು, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಇರ್ಲಿ ಬಿಡವ್ವ, ಒಟ್ಟಲ್ಲಿ ನಮ್ ಚೆಲ್ವವ್ವ ಚೆನ್ನಾಗಿದ್ರೆ ಸಾಕು, ಅದೇ ನಮ್ಗೆ ಸಂತೋಷ. ಅಣ್ಣ, ಇವರೇ ನಮ್ಮ ಯಜಮಾನ್ರು, ವೆಂಕಿ ಅಂತ. ವೆಂಕಿ, ಇವರು ಪ್ರಕಾಶಣ್ಣ ಅಂತ. ನಾನು ಎಷ್ಟೋ ಸತಿ ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ಟು ನನಗೆ ಸಹಾಯ ಮಾಡೋರೆ. ನನ್ಗಷ್ಟೇ ಅಲ್ಲ, ನಂತರ ಕಷ್ಟದಲ್ಲಿರೋ ಎಷ್ಟೋ ಜನಕ್ಕೆ ಇವರು ದುಡ್ಡು ಕೊಟ್ಟು ಸಹಾಯ ಮಾಡೋರೆ. ಅಣ್ಣ, ಇವ್ರಿಗೆ ಕಿವಿ ಕೇಳಕ್ಕಿಲ್ಲ, ಮಾತು ಬರಕ್, ಆದ್ರೆ ತುಂಬಾ ಒಳ್ಳೆ ಮನ್ಸು. ತಾನ್ ಕಷ್ಟದಲ್ಲಿದ್ರು ಬೇರೆಯವ್ರ ಕಷ್ಟಕ್ಕೆ ಮರ್ಗುವಂತ ಜೀವ. ಅಷ್ಟೇ ಅಲ್ಲ ಅಣ್ಣ, ನಾನಿವತ್ತು ಜೀವಂತವಾಗಿದ್ದೀನಿ, ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಇವರೇ ಕಾರಣ. ಈ ವೆಂಕಿ ನೋಡ್ತಿದ್ರೆ ನಮ್ಮ ಕೆಲಸಕ್ಕೆ ಉಪಯೋಗ ಬರೋ ಹಾಗೆ ಕಾಣಿಸ್ತಾವನೆ. ಹೇಗಾದ್ರೂ ಮಾಡಿ ಪುಸ್ಲಾಯಿಸಿ ಇವನನ್ನು ಒಪ್ಪಿಸಿ ನಮ್ಮ ಮರಿಗೌಡ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸನೂ ಆಯ್ತದೆ, ಪಕ್ಷದಾಗೆ ನನ್ನ ವರ್ಚಸ್ಸು ಬೆಳೀತದೆ. ಇರ್ಲಿ ಬಿಡವ ಚೆಲ್ವಿ, ಮಾತಾಡಿ ಮನೆ ಕೆಡ್ಸೋರ್ಗಿಂತ ಮಾತಾಡದೆ ಮನ್ಸ್ ಗೆಲ್ಲೋರ್ ಮುಖ್ಯ ಅಲ್ವಾ? ನಿನ್ ನಾಚಿಕೆಲ್ಲ ಗೊತ್ತಾಯ್ತದೆ ನೀನ್ ಅವನ್ನ ಎಷ್ಟು ಇಷ್ಟಪಡ್ತಾ ಇದೀಯ ಅಂತ. ನಿಮ್ಮಿಬ್ರು ಜೀವನ ಹೀಗೆ 100 ಕಾಲ ಸಂದಾಗಿರ್ಲಿ ಕಣವ. ಅಣ್ಣ, ದೇವಸ್ಥಾನಕ್ಕೆ ಹೂ ಕೊಡ್ಬೇಕಿತ್ತು, ಟೈಮ್ ಆಗೋಯ್ತು, ನಾನು ಕೊಟ್ಬಿಟ್ಟು ಬರ್ತೀನಿ. ಸರಿನವ, ಆಯ್ತು. ವೆಂಕಿ, ನಿಂತ್ಕೊಳ್ಳಪ್ಪ, ನಿನ್ನ ಹತ್ರ ಹೊಸಿ ಮಾತಾಡೋದಿದೆ. ಹೇಳ್ತೀನಿ ಬಾ. ಅಮ್ಮ, ಗೊತ್ತಿಲ್ಲದೆ ನನ್ನ ಕುತ್ತಿಗೆಗೆ ತಾಳಿ ಬೀಳೋ ಹಾಗೆ ಮಾಡಿದೆ. ಆದರೆ ನನಗದು ಇಷ್ಟ ಇಲ್ಲ. ಅದನ್ನ ಕಿತ್ತು ಬಿಸಾಕ್ ಹೋಗೋ ಮನ್ಸು ಮಾಡಿದ್ದೆ. ಆದರೆ ಅದು ನನ್ನ ಕುತ್ತಿಗೆಲೆ ಗಟ್ಟಿಯಾಗಿರ್ಬೇಕು ಅಂತ ನೀನು ಹರಿಸಿದ್ದಕ್ಕೆ ಹಾಗೆ ಉಳಿಸ್ಕೊಂಡೆ. ಆದರೆ ಈಗ ಆ ತಾಳಿನೇ ಕಾಣಿಸ್ತಿಲ್ಲ. ನೀನೇ ಇದಕ್ಕೊಂದು ಪರಿಹಾರ ಕೊಡಬೇಕು. ಮೇಡಮ್ ಅವರೇ, ಸಿದ್ದು ಅವರೇ, ಇದು ನಿಮ್ಗೆ ಎಲ್ಲಿ ಸಿಕ್ತು? ನಾವು ರೂಮ್ ಎಲ್ಲ ಹುಡುಕಿದ್ರು ನಮ್ಗೆ ಸಿಗ್ಲಿಲ್ಲ. ಎಲ್ಲ ಸೀತಾ ಮತ್ತೆ ದಯ ಮೇಡಮ್ ಅವರೇ. ನೀವು ಈ ತಾಳಿ ಕಳ್ಕೊಂಡು ತುಂಬಾ ಬೇಜಾರಾಗಿದ್ರಾ? ನೀವು ಬೇಜಾರಾಗಿದ್ದು ನೋಡಿ ನಾನು ಹೆಂಗ್ ಸುಮ್ಮನಿರ್ರೆ? ಹೋದ್ರೆ ಹೋಗಿ ಅಂತ ಬಿಟ್ಬಿಡಕ್ಕಾಯ್ತದ? ಅದು ಅಲ್ಲಿ ಈ ತಾಳಿನ ಕಟ್ಟಿರೋದು ಯಾರು ಹೇಳಿ?
ಸಿದ್ದೇಗೌಡ್ರು. ಏನಪ್ಪಾ ನಿನ್ ಜಾಗಕ್ಕೆ ಬಂದು ನಮ್ಮ ಮೇಡಮ್ ಅವ್ರು ತಾಳಿ ಕಟ್ಕೊಬಿಟ್ಟವ್ರಲ್ಲ, ಏನ್ ಮಾಡೋದು ಅಂದ್ಬಿಟ್ಟು ನಮ್ಮ ಅಪ್ಪ ಹತ್ರ ಬೇಡ್ಕೊಂಡೆ. ದೇವ್ರು ಹೋಗ್ಲಾ ಸಿದ್ದೇಗೌಡ, ರೂಮಾಗಿ ಇನ್ನೊಂದ್ಸಲ ಹುಡುಕು ಅಂತ ಹೇಳಿದ್ರ. ಹೋದೆ, ಹುಡುಕ್ದೆ, ಸಿಕ್ತು. ಇದ್ರ ಮೇಲೆ ನಿಮ್ ಹೆಸರು ಚೆನ್ನಾಗಿ ಬರ್ದದೆ ಮೇಡಮ್ರೆ, ಅದಕ್ಕೆ ಸಿಕ್ಕದೆ. ತಗೊಳ್ಳಿ, ಹಾಕೊಳ್ಳಿ. ವೆಂಕೆ, ಮದುವೆ ಆದಮೇಲೆ ಹೇಗೆ ನಡೀತಿದೆ ಜೀವನ? ಆದರೂ ನೀನು ಯಾಕೋ ಡಲ್ಲಾಗಿದ್ಯಾಪ್ಪ. ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳ್ಕೊ. ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಪಟ್ಕೋತಾ ಇದೆಯಾ? ನೋಡು, ಚೆಲ್ವಿ ನಂಗೆ ತಂಗಿ ಇದ್ದಂಗೆ. ಮದುವೆಗಿಂತ ಮುಂಚೆ ಕಷ್ಟದಲ್ಲಿದ್ದಾಗ ಚೆಲ್ವಿಗೆ ನಾನು ಬೋಕಿತ ಸಹಾಯ ಮಾಡಿದ್ದೀನಿ. ಈಗ ಸುಮ್ಮನೆ ಇರೋಕ್ಕಾಗತ್ತಾ? ಅದೇನಿದ್ರು ನೀನು ನನ್ನ ಹತ್ರ ಓಪನ್ ಆಗಿ ಹೇಳ್ಕೊ. ನೋಡು ವೆಂಕಿ, ನಾನು ಈ ಕಡೆ ಬರೋದೇ ಕಡಿಮೆ. ಬಂದಾಗ ನೀನು ಕಷ್ಟ ಹೇಳ್ಕೊಳ್ದೆ ಇದ್ರೆ ಹೇಗೆ? ಸಂಸಾರದಲ್ಲಿ ಏನಾರು ಸಮಸ್ಯೆನಾ? ಚೆಲ್ವಿ ಅಂದ್ರೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಗಾಯ್ತು. ಇದೇ ವಿಷಯ ಇಟ್ಕೊಂಡು ನನ್ನ ಕೆಲಸಕ್ಕೆ ಇವನು ಒಪ್ಪಿಸ್ಬಿಟ್ರೆ ಗೌಡ್ರು ಖುಷಿ ಆಯ್ತಾರೆ. ಈಗ ಆಪರೇಷನ್ಗೆ ಎಷ್ಟು ದುಡ್ಡಾಗತ್ತೆ ಅಂತ ಹೇಳ್ತಾವ್ರೆ? 5 ಲಕ್ಷ. ಬೇಡ. ರೇ ಹ್ಞೂ ಬಂದ್ರಾ? ಅಮ್ಮ ಮನೆ ನೋಡಿ ಏನಂದ್ಲು? ಮನೆ ನೋಡಿ ಭಾಳ ಖುಷಿ ಪಟ್ರು ಕಣೆ. ಇವತ್ತಿನ ಕಾಲದಲ್ಲಿ ಸ್ವಂತ ಮನೆ ಮಾಡ್ತಿದ್ದೀರಲ್ಲ, ದೊಡ್ಡ ಸಾಧನೆ ಅಂತ ಹೇಳಿದ್ರು. ಸರಿ, ಅಲ್ಲಿ ಅವಳಿಗೆ ಏನು ಕೆಲಸ ಅಂತ ತೋರಿಸಿದ್ರಾ? ಎಲ್ಲ ತೋರಿಸಿದ್ದೀನಿ ಕಣೆ. ಜೊತೆಗೆ ಅವ್ರಿಗೆ ಹತ್ರದಲ್ಲಿ ಇರೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡಿದ್ದೀನಿ. ಜೊತೆಗೆ ಇವತ್ತಿನ ಊಟಕ್ಕೂ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಸರಿ, ಒಂದು ಸಾರಿ ಇಲ್ಲಿ ಕರ್ಕೊಂಬರ್ಬೋದಾಗಿತ್ತಲ್ಲ. ಏನು ನೀನು ಮನೆಯವರು ಯಾಕೆ ಕರ್ಕೊಂಬಂದಿದ್ದೀರ ಅಂತ ಕೇಳಿದ್ರೆ ಏನು ಹೇಳೋದು? ಈಗಲೇ ಎಲ್ಲ ಹೇಳ್ಬಿಡೋಕ್ಕಾಗತ್ತಾ? ಈಗಲೇ ಏನು ಹೇಳೋದು ಬೇಡ. ಸರಿ ಬಿಡಿ. ಬೇಡ. ಏನು ಗೊತ್ತಾ, ಅವರಿಗೆ ದಿವಸ ಹೋಟ್ಲಲ್ಲಿ ಊಟ ಕೊಡ್ಸೋಕ್ಕಾಗಲ್ಲ. ನನಗೆ ಬಾಕ್ಸಲ್ಲಿ ಊಟ ಕೊಡ್ತೀಯಲ್ಲ, ಜೊತೆಗೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಕೊಟ್ಬಿಡು. ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹಾಂ, ಈಗ ನಿಮಗೆ ಮನೇಲಿ ಇನ್ನೊಂದು ಜನ ಎಕ್ಸ್ಟ್ರಾ ಆಗಿರೋದು ಲೆಕ್ಕಕ್ಕೆ ಬರೋದೇ ಇಲ್ವಾ ರೀ? ಏನು ಮಾತಾಡ್ತೀಯ ನೀನು? ಅವ್ರು ನಿಮ್ಮ ಅಮ್ಮ ಅಲ್ವೇನೆ? ನಿನ್ನಂಗೆ ನೋಡ್ಕೊಂಡಂಗೆ ಅವ್ರನ್ನ ನೋಡ್ಕೋಬೇಕಲ್ವಾ? ನಿಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಈಗ ನಮ್ಮ ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ ನಿಮಗೆ ಅಲ್ಲ? ಒಟ್ಟಲ್ಲಿ ಹೆಂಗಾರ ಮಾಡಿ ನಿಮ್ಮ ಕೆಲಸ ಆಗ್ಬಿಡ್ಬೇಕು. ಅಲ್ಲಿವರೆಗೂ ಜನರನ್ನ ಹೆಂಗೆ ಬೇಕಿದ್ರು ಬಳಸ್ಕೋತೀರ. ಹೋಗ್ಲಿ ಬಿಡಿ. ನಮ್ಮ ಮನೆಯಲ್ಲಿ ನಮ್ಮಮ್ಮ ರೂಮ್ ಇರೋ ಯಾವುದು ಅಂತ ಅವಳಿಗೆ ತೋರಿಸಿದ್ರಾ? ಅದಕ್ಕೇನೆ ಅರ್ಜೆಂಟು? ಮನೆ ರೆಡಿ ಆದ್ಮೇಲೆ ತೋರಿಸಿದ್ರೆ ಆಯ್ತು ಬಿಡು. ನನಗೆ ಗೊತ್ತಿತ್ತು ರೀ, ನೀವು ಹಿಂಗೆಲ್ಲ ಹೇಳ್ತೀರಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ನೋಡಿ, ನಾನು ನಮ್ಮ ಅಮ್ಮನ ಹತ್ರ ನಮ್ಮ ಮನೆ ಆದಮೇಲೆ ನೀನು ನಮ್ಮ ಜೊತೆಗೆ ಇರೋದು ಅಂತಲೇ ಕರ್ಕೊಂಬಂದಿರೋದು. ಅಷ್ಟಾದರೂ ನೀವು ಅವಳಿರೋ ರೂಮನ್ನೇ ತೋರಿಸ್ಲಿಲ್ಲ ಅಲ್ಲ? ಏನು ಮಾತಾಡ್ತೀಯ ನೀನು? ನಾವೆಲ್ಲರೂ ಅಲ್ಲೇ ಇರ್ತೀವಿ ಅಂದರೆ ಅವ್ರಿಗೊಂದು ರೂಮ್ ಕೊಡದೆ ಇರ್ತೀವಾ? ಅದಕ್ಕೆ ಅಲ್ವಾ 3 ಬೆಡ್ರೂಮ್ ಮಾಡಿರೋದು. ಒಂದು ರೂಮಲ್ಲಿ ನಾನು ನೀನು, ಇನ್ನೊಂದು ರೂಮಲ್ಲಿ ಚಿರು, ಮತ್ತೊಂದು ರೂಮಲ್ಲಿ ನಿಮ್ಮಮ್ಮ ಇರ್ತಾರೆ. ಹಾಂ,
ನಿಜ ಹೇಳ್ತಿದ್ದೀರಾ ತಾನೆ? ನಿಜ ಕಣೆ, ನಿನ್ ಮೇಲೆ ಆಣೆ. ಬೇಡರಿ, ಅಂಥ ಕೆಲಸ ಮಾಡಬೇಡಿ ನೀವು. ಆಮೇಲೆ ನೀವು ಮಾತಿಗೆ ತಪ್ತೀರಾ, ನನ್ನ ಪ್ರಾಣ ಹೊರಟೋಗುತ್ತೆ. ನನಗೆ ಜೀವನದಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಂದ್ಬಿಟ್ರು ಆಣೆ ಮಾಡೋಕ್ಕೆ. ಆಯ್ತು ಕಣೆ, ನನಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಏನಾದ್ರು ತಿನ್ನಕ್ಕೆ ರೆಡಿ ಮಾಡ. ಸಾರಿ. ಸದ್ಯ ಹೇಗೋ ಇವಳನ್ನ ಮೇಂಟೈನ್ ಮಾಡಿದೆ. ಮನೆ ಆದಮೇಲೆ ಇವಳ ಜೊತೆಗೆ ಒಬ್ಬರು ಸಿಕ್ಕದಂಗೆ ಆಗುತ್ತೆ. ನನಗೂ ಕೆಲಸದವ್ರಿಗೆ ಕೊಡೋದು ತಪ್ಪುತ್ತೆ. ಯಾರ್ದೋ ಮನೇಲಿ ಕೆಲಸ ಮಾಡೋ ಬದಲು ಮಗಳ ಮನೇಲಿ ಕೆಲಸ ಮಾಡ್ಕೊಂಡು ಹೇಗೋ ಇರಲಿ. ವೆಂಕಿ, ವೆಂಕಿ ನೋಡ್ ವೆಂಕಿ, ಈಗಿನ ಕಾಲದಲ್ಲಿ ಜನ ಭಿಕ್ಷುಕರಿಗೆ 1 ರೂಪಾಯಿ ಹಾಕಕ್ಕೂ 100 ಸಲ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹೇಗೆ ಹೊಂದಿಸ್ತೀಯ ಹೇಳು? ಯಾರು ಏನೋ ಇದೆ. ಈಗ ನೀನು ನಾನು ಹೇಳ್ದಾಗ ಕೇಳಿದ್ರೆ ನನ್ನ ಕಡೆಯಿಂದ ನಿನಗೆ 3 ಲಕ್ಷ ರೂಪಾಯಿ ಕೊಡಿಸ್ತೀನಿ. ನಮ್ಮವರೊಬ್ರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ 3 ದಿನ ಸ್ಟೇಷನಲ್ಲಿ ಇರಬೇಕು. ಆಮೇಲೆ ಅವರೇ ನಿನ್ನ ಬಿಡಿಸ್ಕೊಂಬರ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಅಂದರೆ ನಮ್ಮವರು ಒಬ್ಬರು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡು ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ನೀನು ಅವ್ರಿಗೋಸ್ಕರ 3 ದಿನ ಪೊಲೀಸ್ ಸ್ಟೇಷನಲ್ಲಿ ಇದ್ದರೆ ಆಮೇಲೆ ಅವರೇ ನಿನ್ನ ಹೊರಗಡೆ ಕರ್ಕೊಂಬರ್ತಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಭಯ ಬೀಳ್ಬೇಡ ವೆಂಕಿ, ನಿನ್ ಜೊತೆಗೆ ನಾನು ಇರ್ತೀನಿ. ನೋಡು, 3 ದಿವಸ ಆ ಕೆಲಸ ಅಷ್ಟೇ. ನೀನ್ ಈ ಕೆಲಸ ಮಾಡಿದ್ರೆ ನಿನಗೆ 3 ಲಕ್ಷ ಸಿಗುತ್ತೆ. ನಿನಗೆ ಬೇಕು ಅಂದ್ರೆ 5 ಲಕ್ಷ ಕೊಡಕ್ಕೆ ಹೇಳ್ತೀನಿ. ಜೊತೆಲಿ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಂಗು ಮಾಡ್ತೀನಿ. ಹಾರ್ಟ್ ಆಪರೇಷನ್ ಜೊತೆ ಕಣ್ಣಿನ ಆಪರೇಷನ್ ಮಾಡಿಸ್ಬೋದು. ಇಷ್ಟೆಲ್ಲ ಆಗುತ್ತೆ ಅಂದಾಗ ನೀನು 3 ದಿವಸ ಸ್ಟೇಷನ್ ಇರಕ್ಕಾಗಲ್ವಾ? ಇದರಲ್ಲಿ ಯೋಚನೆ ಮಾಡೋದು ಏನಿದೆ ವೆಂಕಿ? ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇರೋದಿಲ್ವಾ? ನಿಮ್ಮ ಅತ್ತೆಗೆ ಆಪರೇಷನ್ ಮಾಡಿಸಿದ್ರೆ ಚೆಲ್ವಿನೂ ಖುಷಿಯಾಗಿರ್ತಾಳೆ, ನಿನ್ನ ಮೇಲೆ ನಂಬಿಕೆನೂ ಜಾಸ್ತಿ ಬರುತ್ತೆ. ನೋಡು, ಚೆಲ್ವಿ ಹತ್ರ ಮಾತ್ರ ಈ ವಿಷಯ ಹೇಳ್ಬೇಡ ವೆಂಕಿ. ಇದು ನನ್ನ ನಿನ್ನಿಬ್ಬರಲ್ಲೇ ಇರ್ಬೇಕಾಗಿದ್ದ ವಿಷಯ. ಕೈಗೆ ದುಡ್ಡು ಬಂದ್ಮೇಲೂ ಹೇಳ್ಬಾರ್ದು. ಅವಳಿಗೆ ಗೊತ್ತಾದ್ರೆ ಅವಳು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಇದನ್ನ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡು, ನೀನು ನಿಮ್ಮ ಮತ್ತೆ ಹೆಂಡತಿಗೋಸ್ಕರ ಈ ಕೆಲಸ ಮಾಡಿದ್ರೆ ನೀನು ಅವ್ರ ದೃಷ್ಟಿಲಿ ದೇವ್ರಾಗ್ಬಿಡ್ತೀಯ. ಒಪ್ಕೋ ವೆಂಕಿ. ನೋಡು, ನಿನ್ನ ನಂಬರ್ನ ನೀನು ನನಗೆ ಕೊಡು. ನಾನು ನಿನಗೆ ಫೋನ್ ಮಾಡಿ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ. ನೋಡು, ಈ ವಿಚಾರ ನೀನು ಯಾರ ಹತ್ರನೂ ಹೇಳ್ಬೇಡ. ಇದೆಲ್ಲ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನೀನು ಹೊರಡು.
ಮೊದಲು ಈ ವಿಷಯನ ಮರಿಗೌಡ್ರಿಗೆ ಹೇಳಬೇಕು. ಹಲೋ ಅಣ್ಣ, ನೀವು ಹೇಳಿದ ಥರನೇ ಒಬ್ಬ ಹುಡುಗನ ಹುಡುಕಿದ್ದೀನಿ. ನಿಯತ್ತಿಗೆ ಇನ್ನೊಂದು ಹೆಸರೇ ಇವನಣ್ಣ. ನಿಮ್ಮ ಕೆಲಸ ಆಯಿತು ಅಂತ ಅನ್ಕೊಳ್ಳಿ. ಹಾಂ, ಉಳ್ದಿದ್ದ ವಿಷಯ ನಾನು ನಿಮಗೆ ಮನೆ ಹತ್ರ ಬಂದು ಹೇಳ್ತೀನಿ. ಆಯ್ತಣ್ಣ, ಆಯ್ತು.